ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ. ಬಲು ಭಕುತಿಯಿಂದ ಅಂತನೂ ಪಾಠಾಂತರ ಇದೆ. ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೇ ಬೆಳಗಾಯಿತು. ಮೇಲ್ನೋಟದ ಅರ್ಥ, ಸುರರೆಲ್ಲರೂ ಕೂಡ ಉತ್ತಮವಾಗಿರುವಂತಹ ಅರಳಿದ ಮಲ್ಲಿಗೆ, ದುಂಡು ಮಲ್ಲಿಗೆ, ಪಾರಿಜಾತ ಎಲ್ಲ ಕುಸುಮ ಭರಿತವಾದ ಪರಿಮಳ ಭರಿತವಾದ ಹೂಗಳನ್ನು ಹಿಡಿದುಕೊಂಡು ಬಂದಿದ್ದಾರೆ ನಿನ್ನ ಪಾದ ಕಮಲಗಳ ಪೂಜೆಗೋಸ್ಕರ. ಅಂತಹ ಪೂಜೆಗೋಸ್ಕರ ನೀನು ಏಳು ಎಂಬುದಾಗಿ ಅರ್ಥವಾಗ್ತದೆ. ಆದರೆ ಶಾಸ್ತ್ರ ತಿಳಿಸುವಂತೆ ಭಗವಂತನ ಪೂಜೆಗೆ ಅತ್ಯಂತ ಪ್ರಶಸ್ತವಾದ ಹೂವು ಅಂದರೆ ಪರಿಮಳೋಪೇತವಾಗಿರುವಂತಹ ಹೂವು. ಅದರಲ್ಲೂ ಬಿಳಿಯಾದ ಹೂವು ಇನ್ನೂ ಇಷ್ಟ. ಅಂತಹ ಹೂವನ್ನು ಹಿಡಿದುಕೊಂಡಿದ್ದಾರೆ ಸುರರೆಲ್ಲರೂ ಕೂಡ. ಒಂದೊಂದು ಪುಷ್ಪದಲ್ಲಿ ಒಬ್ಬೊಬ್ಬ ದೇವತೆ ಇದ್ದಾನೆ ಅಂತ ಶಾಸ್ತ್ರ ಹೇಳಿದೆ. ಅವರೆಲ್ಲ ಆ ಅಭಿಮಾನಿಗಳಾಗಿ ಆ ಹೂವಿನಲ್ಲಿದ್ದು ನಿನ್ನ ಪೂಜೆಗೋಸ್ಕರ ಸಿದ್ಧರಾಗಿದ್ದಾರೆ. ಏನದು? ಪಾರಿಜಾತಸ್ಯ ಪುಷ್ಪೇಶು ಆಂಜನೇಯಸ್ತದಾಜ್ಞೆಯ ಸೌಗಂಧಿಕೆ ಭೀಮಸೇನಃ ಶ್ವೇತಪುಷ್ಪೇಶು ಶಂಕರಃ ಪುನ್ನಗಪುಷ್ಪೇ ಗರುಡಃ ಪುನ್ನಾಗಪುಷ್ಪೇ ಗರುಡಃ. ಒಂದೊಂದು ರೀತಿಯಲ್ಲಿ ಪಾರಿಜಾತದಲ್ಲಿ ಆಂಜನೇಯ, ಕಲ್ಹಾರ ಪುಷ್ಪದಲ್ಲಿ ಭೀಮಸೇನ, ಪುನ್ನಾಗ ಪುಷ್ಪದಲ್ಲಿ ಗರುಡ, ಬಿಳಿ ಹೂವುಗಳಲ್ಲಿ ಶಂಕರ, ಈ ರೀತಿಯಾಗಿ ಸುರಗಿ ಪುಷ್ಪ ಅಂತ ಕರೀತಾರೆ, ಅಲ್ಲಿ ಶಂಕರ. ಹೀಗೆ ಒಂದೊಂದು ಪುಷ್ಪದಲ್ಲೂ ಕೂಡ ಒಬ್ಬೊಬ್ಬ ಭಕ್ತರು ಎಲ್ಲ ದೇವತೆಗಳು ಇದ್ದು ತಾವು ಅಲ್ಲಿ ನಿನ್ನ ಪೂಜೆಗೋಸ್ಕರ ಕಾಯ್ತಾ ಇದ್ದಾರೆ. ಇದು ಒಂದು ಅರ್ಥ. ಇದು ಕೇವಲ ಇಷ್ಟೇ ಅಲ್ಲ, ಇನ್ನೊಂದು ಹೇಳಬೇಕು ಅಂದರೆ ಅಧ್ಯಾತ್ಮದ ಮಾನಸ ಪೂಜೆಯಲ್ಲಿ ಹೂವುಗಳು ಯಾವಾಗ. ಇದು ಹೊರಗಡೆ ತೋರುವಂತಹ ಹೂವು, ಅದರಲ್ಲೆಲ್ಲ ದೇವತೆಗಳಿದ್ದಾರೆ, ಅಂತಹ ದೇವತೆಗಳೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಅಧ್ಯಾತ್ಮದ ಚಿಂತನೆಯಲ್ಲಿ ಭಗವಂತನ ಮಾನಸ ಪೂಜೆಗಾಗಿ ಇರುವಂತಹ ಮಾತು. ಹಾಗಾದರೆ ಅಧ್ಯಾತ್ಮದ ಮಾನಸ ಪೂಜೆಯಲ್ಲಿರುವಂತಹ ಹೂವು ಯಾವುದು? ಜಗನ್ನಾಥದಾಸರು ಹೇಳುವಾಗ ಮಾನಸ ಪೂಜೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡಿಕೊಳ್ಳಲೇಬೇಕು. ಹೊರಗಡೆ ಹೇಗೆ ಸ್ನಾನಾದಿಗಳನ್ನು ಮಡಿಯಲ್ಲಿ ಮಾಡಿ ಶುದ್ಧವಾಗಿ ಬಂದು ಶಾಲಗ್ರಾಮ ಪ್ರತಿಮೆಗಳಲ್ಲಿ ಭಗವಂತನ ಭಾಷ್ಯ ಪೂಜೆಯನ್ನು ಮಾಡ್ತೇವೋ, ಭಾಷ್ಯ ಪೂಜೆಯು ಅತ್ಯಂತ ಪ್ರಶಸ್ತ. ಆದರೆ ಭಾಷ್ಯ ಪೂಜೆಯು ಸಾರ್ಥಕ ಆಗಬೇಕು ಅಂದರೆ ಆಂತರ ಪೂಜೆ ನಡಿಲೇಬೇಕು ಅಂತ. ಸ್ನಾನವನ್ನು ಮಾಡುವಾಗ ಹೇಗೆ ನಾವು ಹೊರಗಡೆ ಶುದ್ಧಿಯನ್ನು ಮಾಡಿಕೊಂಡು ಶುದ್ಧರಾಗ್ತೇವೋ, ಅಲ್ಲಿ ಆಂತರದ ಸ್ನಾನವೂ ಬೇಕು. ಭಗವಂತನ ಪಾದವನ್ನು ತೊಳೆದ ನೀರು ನನ್ನ ಮೇಲೆ ಬಿದ್ದು ಪವಿತ್ರ ಆಗ್ತಾ ಇದೆ ಈ ದೇಹ ಅಂತ ಆಂತರದ ಧ್ಯಾನ ಸ್ನಾನ ಮಾಡಿದಾಗಲೇ ಬಾಹ್ಯ ಸ್ನಾನದ ಒಂದು ಪ್ರಾಶಸ್ತ್ಯ ಸಿಗ್ತದೆ. ಹಾಗೆ ಹೊರಗಡೆ ಮಾಡುವಂತಹ ಪೂಜೆ ಆಂತರದಲ್ಲಿ ನಾನು ಇದನ್ನು ಮಾಡಿಕೊಳ್ತೇನೆ ಎಂಬ ಅನುಸಂಧಾನ ಇದ್ದರೆ ಹೊರಗಡೆಯ ಪೂಜೆ ಎಂಬುವಂಥದ್ದು ಸಾರ್ಥಕ ಆಗ್ತದೆ. ಅದನ್ನು ಹೇಳುವಾಗ ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕುತಿಯಲಿ ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನೆಲದಲಿಹ ಗಂಧವೇ ಸುಗಂಧವು ಜಲವೇ ರಸ ರೂಪವೇ ಸುದೀಪವು ಎಲ್ಲರೂ ಚಾಮರ ಶಬ್ದವಾದ್ಯಗಳರ್ಪಿಸಲು ಒಲಿವಾ. ಭಗವಂತನ ಮಾನಸ ಪೂಜೆ ಚಿಂತನೆಯನ್ನು ಕೊಡ್ತಾರೆ ಜಗನ್ನಾಥದಾಸ. ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ, ನಮಗೆ ಯಾವುದು ಭಗವಂತನ ಮೂರ್ತಿ ಅತ್ಯಂತ ಇಷ್ಟವೋ ಅಂತಹ ಮೂರ್ತಿಯನ್ನು ನಾವು ನಮ್ಮ ಹೃದಯದಲ್ಲಿ ನೆಲೆಗೊಳಿಸಿ ಆ ಪೀಠದಲ್ಲಿ ಇಟ್ಟು ಅಂತಹ ಭಗವಂತನಿಗೆ ಷೋಡಶೋಪಚಾರ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇಂತಹ ಪೂಜೆಗೆ ಯಾವ ಆಯಾಸ ಇಲ್ಲ, ಯಾವ ಖರ್ಚು ಇಲ್ಲ. ಎಲ್ಲಿ ಕೂತಿರ್ತೇವೋ ಅಲ್ಲೇ ತಿರುಪತಿಗೆ ಹೋಗ್ಬೋದು, ಎಲ್ಲಿ ಕೂತಿರ್ತೇವೋ ಅಲ್ಲೇ ಅಹೋಬಿಲ ಲಕ್ಷ್ಮೀ ನರಸಿಂಹ ಕ್ಷೇತ್ರಕ್ಕೆ ಹೋಗ್ಬೋದು. ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡಲಿಕ್ಕಾಗ್ತದೆ ಈ ಪೂಜೆಯಿಂದ. ಏನು? ನೆಲದಲಿಹ ಗಂಧವೇ ಸುಗಂಧವು,
ಭಗವಂತನಿಗೆ ಗಂಧಂ ಸಮರ್ಪಯಾಮಿ ಅಂತೇವಲ್ಲ, ನೆಲದಲ್ಲಿ ಸಹಜವಾಗಿರುವಂತಹ ಗಂಧ ಏನಿದೆ, ಸ್ವಾಮಿ ಇದೇ ನಿನಗೆ ಗಂಧ ಅಂತ ಸಮರ್ಪಣೆ ಮಾಡಬೇಕು. ಏನು ಒಳ್ಳೊಳ್ಳೆ ರೂಪಗಳನ್ನು ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಇದೇ ನಿನಗೆ ದೀಪ ಸಮರ್ಪಣೆ ಅಂತ ಹೇಳಬೇಕು. ಏನು ವಾರ್ತೆಗಳನ್ನು, ಶಬ್ದಗಳನ್ನು, ನಾನಾ ಥರದ ಪಶು ಪಕ್ಷಿಗಳ ಶಬ್ದಗಳನ್ನು ಏನು ಕೇಳ್ತಾ ಇದ್ದೇವೆ, ಇದೇ ನಿನಗೆ ಮಂತ್ರ ಅಂತ ಚಿಂತನೆ ಮಾಡಬೇಕು. ಏನು ನಿಧಾನವಾಗಿ ಬೀಸುವ ಗಾಳಿ ಇದೆ, ಇದೇ ನಿನಗೆ ಛತ್ರ ಚಾಮರ ವ್ಯಜನ ಪರ್ಯಂಕಾದಿಗಳು ಅಂತ ಸಮರ್ಪಣೆ ಮಾಡಬೇಕಂತ. ಈ ರೀತಿ ಮಾಡಿದರೆ ಭಗವಂತ ಒಲಿವ. ಇದು ಮಾನಸ ಪೂಜೆಗಿರುವಂತಹ ದೊಡ್ಡದಾಗಿರುವಂತಹ ಮಹಾತ್ಮೆಯನ್ನು ಕೊಟ್ಟಿದ್ದಾನೆ. ಇಂತಹ ಮಾನಸ ಪೂಜೆಯನ್ನು ಮಾಡುವಾಗ ಪುಷ್ಪ ಯಾವುದು ಅಂತ ಹೇಳಿದರೆ ಇಲ್ಲಿ ಹೇಳಿದ್ದಾರೆ. ಏನು ಪುಷ್ಪ? ಅರಳು, ಮಲ್ಲಿಗೆ, ಜಾಜಿ, ಪರಿಮಳಗ ಪುಷ್ಪಗಳ ಅಂತ ಹೇಳಿದ್ದಾರೆ. ಇಲ್ಲಿ ಹೊರಗಡೆ ಪುಷ್ಪ ಇದಾಯಿತು. ಒಳಗಡೆ ಇರುವಂತಹ ಮಾನಸ ಪೂಜೆಯನ್ನು ಮಾಡುವಾಗ ಯಾವುದು ಪುಷ್ಪ ಅಂದರೆ, ಅದಕ್ಕೆ ಶ್ರೀಮದ್ ಆಚಾರ್ಯರು ಭಗವಂತನನ್ನು ಅರ್ಚನೆ ಮಾಡುವಾಗ ಯಾವ ಪುಷ್ಪದಿಂದ ಅರ್ಚನೆ ಮಾಡ್ತಾ ಇದ್ರು ಅಂದರೆ, ಬೇರೆ ಬೇರೆ ಸಾತ್ವಿಕ ಹೂಗಳನ್ನು ಹಾಕ್ತಾ ಇದ್ರು. ಅಷ್ಟಭಿರ್ಭಾವ ಪುಷ್ಪೈಹಿ ಅಂತ 8 ವಿಧವಾಗಿರುವಂತಹ ಪುಷ್ಪಗಳನ್ನು ಭಗವಂತನಿಗೆ ಶ್ರೀಮದ್ ಆಚಾರ್ಯರು ಸಮರ್ಪಣೆ ಮಾಡ್ತಾ ಇದ್ರು. ನಾವು ಒಳಗಡೆ ಇರುವ ನಮ್ಮ ನೆಚ್ಚಿನನಾದ ದೇವತೆಗೆ, ಭಗವಂತನಿಗೆ ಆ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಯಾವುದದು? ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ. 8 ವಿಧವಾಗಿರುವಂತಹ ಪುಷ್ಪ ಇದೆ. ಅಹಿಂಸಾ, ಯಾವುದೇ ವ್ಯಕ್ತಿಯನ್ನು ನಾವು ನೋಡಿದರೂ ಹಿಂಸೆ, ಯಾವುದೇ ಪಶು ಪಕ್ಷಿಗಳಿಗೂ ಕೂಡ ಹಿಂಸೆ ಮಾಡೋಲ್ಲ. ಇದು ಒಂದು ಏನು ಪ್ರತಿಜ್ಞೆ ಇದೆ, ಇದು ಒಂದು ರೀತಿಯಾಗಿರುವ ಪುಷ್ಪ ಸಮರ್ಪಣೆ. ನಮ್ಮ ಸ್ವಾಮಿಗಳು ವಿಶೇಷತೀರ್ಥ ಶ್ರೀಪಾದಂಗಳವರು, ಅವರಲ್ಲಿರುವಂತಹ ಆ ದೊಡ್ಡದಾದ ಗುಣ ಇದು. ಅಹಿಂಸಾ ಎಂಬು ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದೇ ಇರಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇದ್ರು. ಆದರೆ ಕೆಲವೊಮ್ಮೆ ಅದರಿಂದ ಅಪಾರ್ಥ ಮಾಡಿ ಕೆಲವು ನೋವಾದದ್ದುಂಟು, ಅದು ಬೇರೆ. ಆದರೆ ಅವರ ಒಂದು ಮನಸ್ಥಿತಿಯಲ್ಲಿ ಎಂದು ಇನ್ನೊಬ್ಬರಿಗೆ ನೋವನ್ನು ಮಾಡೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಪಡ್ತಾ ಇತ್ತು. ನಮ್ಮ ವಿದ್ಯಾಪೀಠಕ್ಕೆ ಒಮ್ಮೆ ಹಿಂದೆ ಕಳ್ಳ ಬಂದಿತ್ತು. ಕಳ್ಳ ಬಂದು ಎಲ್ಲ ತರಹದ ಕಳ್ಳತನ ಮಾಡಿದಾಗ ಅವನನ್ನು ಹಿಡಿದು ಹಾಕಿದ್ದು. ಅಲ್ಲೊಂದು ಮರ ಇದೆ, ಅದಕ್ಕೆ ಕಟ್ಟಿದ್ರು. ಈಗ ಮರ ಇಲ್ಲ. ಸ್ವಾಮಿಗಳು ಬಂದರು. ಏನಾಗಿದೆ, ಯಾಕೆ ಕಟ್ಟಿದ್ದೀರಿ? ಸ್ವಾಮಿ ಎಲ್ಲ ಕಳ್ಳತನ ಮಾಡಿದ್ದಾನೆ. ಹೌದಾ? ಅವನ ಹತ್ರ ಹೋದರು. ಕಳ್ಳತನ ಮಾಡಿದೀಯಾ? ಹೌದು. ಯಾವಾಗ? ಬೆಳಿಗ್ಗೆ. ಇವಾಗ ಮಧ್ಯಾಹ್ನ. ಊಟ ಆಯಿತಾ ಕೇಳಿದ್ರು. ಇಲ್ಲ. ಬಿಚ್ಚು, ನೀವು ಊಟ ಮಾಡಿಸಿ, ದುಡ್ಡು ಕೊಟ್ಟು ಇನ್ನೊಮ್ಮೆ ಕದಿಬೇಡ ಅಂತ ಕಳಿಸಿದ್ರು. ಅಂತಹ ಯಾರಿಗೂ ಅವನು ಪರಿವರ್ತನೆ ಹೊಂದಿದ ಅವನು. ಅಂದರೆ ಗುರುಗಳ ವಿಶೇಷವಾಗಿರುವ ಭಗವಂತನ ಪೂಜೆ, ನಾವು ಮಾಡುವ ಅರ್ಚನಾದಿಗಳು ಹೇಗೆ, ಹಾಗೆ ಸಕಲ ಚರಾಚರವಾಗಿರುವಂತಹ ಪ್ರಪಂಚದಲ್ಲಿ ಭಗವಂತನ ಕಂಡು ಪೂಜೆ ಮಾಡುವಂಥದ್ದಿದೆಯಲ್ಲ, ಅದು ನಿಜವಾದ ಪೂಜೆ. ಅಂತಹ ಅಹಿಂಸಾ ಎಂಬುವಂಥದ್ದು ಪ್ರಥಮ ಪುಷ್ಪ. ಪುಷ್ಪಂ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂದರೆ ಮನಸ್ಸನ್ನು ಇತರ ಕಡೆ ಮನಸ್ಸು ಹರಿತಾ ಇರ್ತದೆ. ಕೂರ್ಮೋಂಗಾನೀವ ಸರ್ವಶಃ, ಅದನ್ನು ಸೆಳೆದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಆ ಮನಸ್ಸನ್ನು, ಇಂದ್ರಿಯಗಳನ್ನು. ಇಂದ್ರಿಯ ನಿಗ್ರಹ ಎಂಬುವಂಥದ್ದೇ ಅದು ಇನ್ನೊಂದು ಪುಷ್ಪ. ಸರ್ವಭೂತ ದಯಾ ಪುಷ್ಪಂ. ಎಲ್ಲರಲ್ಲೂ ಭಗವಂತ ಇದ್ದಾನೆ. ಅಂತಹ ಭಗವಂತನಿಗೆ ಮಾಡುವ ಸೇವೆ ಎಂಬುವಂತಹ ರೀತಿಯಲ್ಲಿ ಸಕಲ ಪ್ರಾಣಿ ದಯ ತೋರುವಂಥದ್ದೇನಿದೆ, ಅದು 3ನೆಯ ಪುಷ್ಪ. ಕ್ಷಮಾ ಪುಷ್ಪಂ ವಿಶಿಷ್ಯತೆ. ಇನ್ನೂ ವಿಶೇಷವಾದ ಪುಷ್ಪ ಅಂದರೆ ಕ್ಷಮ. ಇದು ಬಹಳ, ಅದಕ್ಕೆ ವಿಶಿಷ್ಯತೆ ಅಂತ ಅಲ್ಲಿ ಸೇರಿಸಿದ್ದಾರೆ. ವಿಶೇಷವಾದ ಕ್ಷಮ ಇದು. ಬೇಕಾದರೆ ಯಾರಾದರೂ ಕೇಳಿದರೆ 1,000 ರೂಪಾಯಿ ಎತ್ತಿ ಕೊಟ್ಟು ಬಿಡ್ಬೋದು. ಏನಾದರೂ ರೀತಿಯಾದ ಬೆಳ್ಳಿ ಬಂಗಾರ ಏನಾದರೂ ಕೊಟ್ಟು ಬಿಡ್ಬೋದು. ಆದರೆ ಕ್ಷಮ ಇದೆಯಲ್ಲ, ಅದು ಬಹಳ ಬಹಳ ಕಷ್ಟ. ಅದನ್ನು ಬರಬೇಕು ಅಂದರೆ ತುಂಬ ಸಾಧನೆ ಬೇಕು. ಒಬ್ಬ ವ್ಯಕ್ತಿಯಲ್ಲಿ ಕೋಪ ಎಲ್ಲಿರ್ತದೆ ಅಂದರೆ ಬೋನ್ಸಲ್ಲಿರುತ್ತಂತೆ ಕೋಪ. ಅಂದರೆ ಒಬ್ಬ ವ್ಯಕ್ತಿಯ ರಕ್ತ ಖಾಲಿಯಾದರೂ ಕೋಪ ನಿಲ್ಲೋಲ್ಲ, ಮಾಂಸ ಖಾಲಿಯಾದರೂ ಕೋಪ ಇರೋಲ್ಲ, ಅಸ್ಥಿ ಆದರೂ ಕೋಪವನ್ನು ಮಾಡ್ಕೊಳ್ತಾನಂತೆ. ಎಂಥವನೇ ಆಗಿರು, ಅವನಿಗೇನು ಶಕ್ತಿ ಇಲ್ಲ ಅಂದರೂ ಕೋಪ ಬೇಗ ಬರ್ತದೆ. ಹಾಗಾಗಿ ಕ್ಷಮ ಇದೆಯಲ್ಲ, ಅದು ದೊಡ್ಡದಾದ ತಪಸ್ಸು. ಶಾಸ್ತ್ರ ಹೇಳ್ತದೆ, ಕ್ಷಮಾಬಲಂ ಅಶಕ್ತಾನಾಂ ಶಕ್ತಾನಾಂ ಭೂಷಣಂ ಕ್ಷಮ, ಕ್ಷಮಾ ವಶೀಕೃತೆ ಲೋಕೆ ಕ್ಷಮಯ ಕಿಮ್ನ ಸಾಧ್ಯತೆ. ಅಶಕ್ತರಿಗೆ ಯಾವುದು ಬಲ? ಕ್ಷಮೆಯೇ ಬಲ. ಅವನಿದ್ದಾನೆ ಹೀಗೆ,
ಜಗಳ ಆಡ್ತಾ ಇದ್ದಾನೆ ಒಬ್ಬನೊಟ್ಟಿಗೆ ಹೀಗೆ. ಅವನೇನು ಮಾಡಬೇಕು? ಇಲ್ಲಪ್ಪ ನಾನೇನು ನಂದೇ ತಪ್ಪು, ಹೋಗ್ಬಿಟ್ರೆ ಬಚಾವಾಗ್ತಾನೆ. ಹಾಗಾದರೆ ಅಶಕ್ತರಿಗೆ ಕ್ಷಮಾಬಲ, ಶಕ್ತನಿಗೂ ಕ್ಷಮಾ ಭೂಷಣ ಅಂತೆ. ಶಕ್ತನಿದ್ದಾನೆ, ಸಮರ್ಥ ಇದ್ದಾನೆ, ಏನಾದರೂ ಮಾಡ್ಬೋದು, ಇರಲಿ ಬಿಡು, ಇನ್ನೊಮ್ಮೆ ಹೀಗೆ ಮಾಡಬೇಡ, ಹೋಗು. ಶಕ್ತಾನಾಂ ಭೂಷಣಂ ಕ್ಷಮಾ, ಶಕ್ತರಿಗೆ ಭೂಷಣ ಕ್ಷಮ. ಹಾಗಾದರೆ ಕ್ಷಮೆಯಿಂದ ಜಗತ್ತನ್ನೇ ವಶಗೊಳಿಸ್ಬೋದು ಎಂಬುದಾಗಿ ಹೇಳಿದ್ದಾರೆ.